ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ತಾಳಿಕೋಟೆ ತಾಲೂಕು ವಿಜಯಪುರ ಜಿಲ್ಲಾ ಕಲಕೇರಿ ಗ್ರಾಮದಲ್ಲಿ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆಯ 3 ಶಾಲೆಯ ಆವರಣದಲ್ಲಿ ಡಾಕ್ಟರ್ ನಾಗರಾಜ್ ಗೌರಿಬಿದನೂರು ಇವರ ಸಂಯೋಜಕರು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಭಾರತ ಸರ್ಕಾರ ಇವರ ಯೋಜನೆ ಅಡಿಯಲ್ಲಿ ಕಲಕೇರಿ ಗ್ರಾಮದಲ್ಲಿ ಇರುವ ಎಲ್ಲಾ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತ ಶಾಲೆಯ ಬ್ಯಾಗ್ಗಳನ್ನು ವಿತರಣೆ ಕಾರ್ಯಕ್ರಮ ಭಾಗ್ಯವಂತ ಮೋಪ್ಗಾರ್ ಹಾಗೂ ಬಲವಂತರಾಯ ಮೋಪ್ಗಾರ್ ಇವರ ನೇತೃತ್ವದಲ್ಲಿ ನಡೆಯುವುದು. ಕಾರ್ಯಕ್ರಮದಲ್ಲಿ ದೇವರ ಹಿಪ್ಪರ್ಗಿ ಮತಕ್ಷೇತ್ರದ ಸನ್ಮಾನ್ಯ ಶಾಸಕರು ರಾಜುಗೌಡ ಪಾಟೀಲ್ ಇವರ ಸೋದರರಾದಂತ ಸಚಿನ್ ಗೌಡ ಪಾಟೀಲ್ ಇವರಿಂದ ಕಾರ್ಯಕ್ರಮ ನೆರವೇರಿತು. ಸಿದ್ದು ಬುಳ್ಳ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದರು. ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಬರುವಂತಹ ಯೋಜನೆಗಳು, ಗ್ರಾಮದ ಭಾಗ್ಯವಂತ ಮೋಪಗಾರ್ ಹಾಗೂ ಬಲವಂತರಾಯ ಮೋಪ್ಗಾರ್ ಇವರು ದಿಲ್ಲಿಯವರೆಗೂ ಹೋಗಿ ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಶಾಲೆ ಬ್ಯಾಗ್ಗಳನ್ನ ವಿತರಣೆ ಮಾಡಿದರು ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಕಲಕೇರಿ ಗ್ರಾಮದ ಬೋಧಾನಿಗಳಾದ ಡಾಕ್ಟರ್ ವಿ.ಕೆ. ಜಾಲಹಳ್ಳಿ ಇವರು ಪ್ರತಿಯೊಬ್ಬರು ಗ್ರಾಮದ ಇಂಥ ಯುವಕರು ಸರ್ಕಾರಿ ಶಾಲೆಗಳಿಗೆ ಉಚಿತ ಬ್ಯಾಗ್ಗಳನ್ನ ವಿತರಣೆ ಮಾಡಿ ಸಣ್ಣ ವಯಸ್ಸಿನಲ್ಲಿ ದೊಡ್ಡ ಸಾಧನೆ ಮಾಡಿದ್ದ ಇವರಿಗೆ ನಾವೆಲ್ಲರೂ ಬೆಂಬಲಿಸಬೇಕು ಎಂದು ತಿಳಿಸಿದರು. ಎಸ್.ಎಲ್. ನಾಯ್ಕೋಡಿ, ಬಿ.ಆರ್.ಪಿ. ಹಡಮಂತ್ ವಡ್ಡರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ರಾಜ್ ಅಹಮದ್ ಸಿರಸಗಿ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ವಿಜಯಲಕ್ಷ್ಮಿ ಪರಶುರಾಮ್ ಬೇಡರ್, ಚಂದ್ರಕಾಂತ್ ಬಡಿಗೇರ್, ಎಸ್ಡಿಎಂಸಿ ಅಧ್ಯಕ್ಷರು ಮಲ್ಲು ನಾವಿ, ಪ್ರವೀಣ್ ಜಗಶೆಟ್ಟಿ, ಊರಿನ ಹಿರಿಯರಾದ ಗಂಗಮ್ಮ ಮೋಪ್ಗಾರ್, ಇರ್ಗಂಟೆಪ್ಪ ಮೋಪ್ಗಾರ್, ಚಂದ್ರು ಉಪ್ಪಾರ್, ಸಿಂದಗಿ ತಾಲೂಕಾ ಅಧ್ಯಕ್ಷರು ಪರಶುರಾಮ್ ಉಪ್ಪಾರ್, ಸಿಂದಗಿ ನಗರ ಘಟಕದ ಅಧ್ಯಕ್ಷರು, ಎಲ್ಲಾ ಭಗೀರಥ ಸಮಾಜದ ಮುಖಂಡರು ಹಾಗೂ ಊರಿನ ಮುಖಂಡರು, ಗ್ರಾಮಸ್ಥರು, ಎಲ್ಲಾ ಶಾಲೆಯ ಮುಖ್ಯ ಗುರುಗಳು, ಗುರುಮಾತೆಯವರು, ಎಲ್ಲಾ 3 ಶಾಲೆಯ ವಿದ್ಯಾರ್ಥಿಗಳು ಸೇರಿದಂತೆ ಈ ಕಾರ್ಯಕ್ರಮ ಅದ್ದೂರಿಯಿಂದ ನಡೆಯಿತು. ಜಿಲ್ಲಾ ವರದಿಗಾರರು ಮಹಬೂಬ್ ಬಾಷಾ ಮನಗೋಳಿ. ಇವತ್ತಿನ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ನಮ್ಮ ಆತ್ಮೀಯರು, ಗುರುಗಳಾದಂತ ಶ್ರೀ ಡಾಕ್ಟರ್ ವಿ.ಕೆ. ಜಾಲಹಳ್ಳಿ ಮಠ ಖ್ಯಾತ ವೈದ್ಯರು ಕಲಕೇರಿ ಮಹನೀಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಭಾರತದ ಸಂಸ್ಕೃತಿ ಸಂಪ್ರದಾಯದಂತೆ ನಾವೆಲ್ಲರೂ ನಮ್ಮ ಮನೆಗೆ ಆಗಮಿಸುವ ಅತಿಥಿಗಳನ್ನ ಯಾವ ರೀತಿಯಾಗಿ ಸತ್ಕಾರವನ್ನ ಗೈಯುತ್ತೇವೆಯೋ ಅದೇ ರೀತಿಯಾಗಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಕರೆಗೆ ಹೋಗಲು ಆಗಮಿಸಿದಂತ ಮಹನೀಯರನ್ನ ಇವತ್ತಿನ ದಿವಸ ಈ ಒಂದು ವೇದಿಕೆಯಲ್ಲಿ ಗೌರವದ ಮೂಲಕ ಅವರಿಗೆ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಗೌರವಿತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸಂಸ್ಥೆ ನವದೆಹಲಿಯ ಸಂಯೋಜಕರು ಅವರನ್ನ ಭೇಟಿಯಾಗಿ ನಮ್ಮ ಕಲಕೇರಿ ಗ್ರಾಮದ ಮಕ್ಕಳಿಲ್ಲ ಹಾಗೂ ಅವರಿಗೆ ಒಂದು ಒಳ್ಳೆಯ ಉಡುಪುಗಳನ್ನ ಹಾಗೂ ಅವರಿಗೆ ಒಳ್ಳೆಯ ಶೂಸ್ಗಳನ್ನ ಇವುಗಳನ್ನ ವಿತರಣೆ ಮಾಡಬೇಕು
ಪ್ರತಿಯೊಂದು ಶಾಲೆಗೆ ಒಂದೊಂದು ಲ್ಯಾಪ್ಟಾಪ್ಗಳನ್ನ ವಿತರಣೆ ಮಾಡಬೇಕಂತೇಳಿ ಕೋರಿಕೊಂಡಲ್ಲಿ ಈಗ ಅವರು ಮೊದಲನೇದಾಗಿ ಬ್ಯಾಗ್ಗಳನ್ನು ವಿತರಣೆ ಮಾಡಿದ್ದಾರೆ. ಈ ಬ್ಯಾಗ್ಗಳನ್ನು ತೆಗೆದುಕೊಂಡು ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡಿಸಿಕೊಂಡು ಉನ್ನತ ವ್ಯಾಸಂಗ ಮಾಡಿ ಈ ರಾಷ್ಟ್ರಕ್ಕೆ ಹಾಗೂ ಈ ನಾಡಿಗೆ ಕೀರ್ತಿ ತರುವಂತ ಮಹಾಚೇತನರಾಗಿ ಹೊರಹೊಮ್ಮಲಿವೆ. ನೀವು ಕಲಿಸಿದ ಶಾಲೆಗಳು ಹಾಗೂ ಕಲಿಸಿದ ಗುರುಗಳಿಗೆ ಈ ಊರಿಗೂ ಕೀರ್ತಿ ತರುವಂತ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಲಿರುವಂತ ನನಗೂ ಕೂಡ ಮಾತನಾಡಲು ಅವಕಾಶ ಕೊಟ್ಟಂತ ಗ್ರಾಮದ ಎಲ್ಲ ಮುಖಂಡರಿಗೂ ಹಾಗೂ ಶಾಲೆಯ ಎಲ್ಲ ಸಿಬ್ಬಂದಿಗಳು ಮತ್ತು ಮೊದಲು ವಿದ್ಯಾರ್ಥಿಗಳು ವಂದಿಸುತ್ತಾ ಈ ಒಂದು ಕಾರ್ಯಕ್ರಮ ಬಹಳ ಅಮೂಲ್ಯವಾದಂಥ ಕಾರ್ಯಕ್ರಮ. ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣ ಜೊತೆಗೆ ಮಕ್ಕಳಿಗೆ ಶಿಸ್ತು, ಸಂಯಮ ಮತ್ತು ಒಳ್ಳೆಯ ಒಂದು ಸಂದರ್ಭದೊಂದಿಗೆ ಮಕ್ಕಳು ಬಹಳ ಶಾಂತಿಯಿಂದ ಕೂತು ತಮ್ಮ ಬ್ಯಾಗ್ಗಳನ್ನು ತಗೊಳ್ಳತಕ್ಕಂಥ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದು ಮೊದಲನೇ ಬಂಧುಗಳು ಬಹಳ ಗುಣಮಟ್ಟದ ಕಾರ್ಯಕ್ರಮ. ಅವರಿಗೆ ಎಷ್ಟು ಒತ್ತುವರಿಯಿಂದ ನಾವು ತಮ್ಮ ಒಂದು ಕಾರ್ಯಕ್ರಮ ಮಾಡಿಕೊಟ್ಟಿದ್ದು ಬಹಳ ಅಮೋಘವಾದಂಥ ಕೆಲಸವನ್ನು ನಡೆಸಿಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮ ಮುಂದಿನ ದಿನಮಾನಗಳಲ್ಲಿ ಪ್ರತಿ ಹಳ್ಳಿಗಳು ತಲುಪಿದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ನೋಟ್ಬುಕ್ಕು ಮತ್ತು ಲ್ಯಾಪ್ಟಾಪ್ ಇವೆಲ್ಲ ವಿತರಿಸುವಂಥ ಕಾರ್ಯಕ್ರಮ ಮಾಡಿದ್ದು ಬಹಳ ಅಮೂಲ್ಯವಾದಂಥ ಕಾರ್ಯಕ್ರಮ. ಶಿಕ್ಷಣ ಎಲ್ಲರಿಗೂ ಮತ್ತು ಸಮಾನವಾಗಿ ಇಂಥ ಕಾರ್ಯ ಮಾಡಿದ ದೇವರು ಸಹಿತವಾಗಿ ನಿಮಗೆ ಒಳ್ಳೆಯ ಕಾರ್ಯ ಮಾಡ್ತಾನೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಇಂಥ ಕಾರ್ಯಗಳು ಎಲ್ಲ ಗ್ರಾಮಗಳಲ್ಲಿ ನಡೆದಿದೆ ಅನ್ನುವಂಥ ಈ ವೇಳೆ ಸಿರಿಯ ಭಾಗದಲ್ಲಿ ನಮ್ಮ ಪರಸೂರನವರು, ನಮ್ಮ ಗೌಂಡಿಯವರು, ಬಹಳ ಚಂದ್ರವರು ಎಲ್ಲ ಶಾಲೆಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಸಂಚಾರವನ್ನು ವಿತರಣೆ ಮಾಡಿ ನೋಡಿದ್ದೀವಿ. ಆದರೆ ಇವತ್ತು ನಮ್ಮ ದೇವರಿಪುರಿ ಮತಕ್ಷೇತ್ರದಲ್ಲಿ ಇವತ್ತು ನಮ್ಮ ಕಲಿಕೇರಿಯಿಂದ ಆರಂಭವಾಗಿದೆ. ಪರ್ವ ನಿರ್ಮಾಣ ಆಗಲಿ. ಯಾಕಂದ್ರೆ ದೇವರಿಪುರಿ ಸಹಿತ ಕಟ್ಟ ಕಡೆಯ ಇವತ್ತು ಗ್ರಾಮಗಳಿಂದ ಇಡೀ ಗ್ರಾಮೀಣ ಪ್ರತಿಭೆಗಳನ್ನು ಗುರುತಿಸುವಂತ ಕೆಲಸ ಇಂಥ ಇವತ್ತು ಮೋಪಗಾರ ಬಂಧುಗಳು ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಪರ್ವ ನಿರ್ಮಾಣದಲ್ಲಿ ಇನ್ನೂ ನಿಮ್ಮ ಶಕ್ತಿಯನ್ನು ಮೀರಿ ಎಲ್ಲ ಗ್ರಾಮಗಳಿಗೂ ವಿಸ್ತರಣೆ ಆಗಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಸಾಮಾಜಿಕ ಕಾರ್ಯಗಳು ಹಂಚ್ತಾರೆ. ಒಂದು ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರು ಸೇರಿ ಈ ಒಂದು ಮೃದು ಮಕ್ಕಳಿಗೆ ಬ್ಯಾಗ್ ಅನ್ನ ವಿತರಿಸ್ತಾರೆ. ಆ ಮುಖ್ಯ ಗುರುಗಳು ಎಲ್ಲ ಶಾಲೆಯ ಮುಖ್ಯ ಗುರುಗಳು ಆಗಮಿಸಿ ಆ ಮಾನ್ಯರನ್ನ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಈ ಒಂದು ವಿಷಯ ಹಾಗೂ ದಯವಿಟ್ಟು ಎಲ್ಲರೂ ಕೈ ಬಿಡ್ತಾರೆ.